ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆಯ್ತು, ಒಂದು 15-20 ದಿನ ಆರಾಮಾಗಿರು. ಏನು ನಿಂಗೆ ಸಮಾಧಾನ ಆಗೋ ಮಟ್ಟ ಆರಾಮಾಗಿದ್ದು ಆಮೇಲೆ ಬಾ ಆಯ್ತಾ. ನಾನು ಬರ್ಲೆ ಕರ್ಕೊಂಡು ಹೋಗಕ್ಕ? ಬೇಡ, ಬರೋಕೇನು ಕರ್ಕೊಂಡು ಹೋಗೋಕೇನು ಬರೋದು ಬೇಡ. ನಂಗೆ ಈಗಂತೂ ಬರೋ ಮನಸ್ಸಿಲ್ಲ. ನೋಡೋಣ ಮುಂದೆ. ಹಂಗಂದ್ರೆ ಹೆಂಗೆ ಲಕ್ಷ್ಮಿ? ಬರೋಕೆ ಮನಸ್ಸಿಲ್ಲ ಅಂತಂದ್ರೆ ಬರೋದಿಲ್ಲ ಹಂಗಾರೆ ನೀನು? ಒಂದು 15 ದಿನ ಇರು ಆರಾಮಾಗಿ, ಇದ್ದು ಆಮೇಲೆ ಬಾ. ಯಾರು ಬೇಡ ಅಂತಾರ? ಒಂದು 15 ದಿನ ಬಿಟ್ಟೆ ಬಾ ಆರಾಮಾಗಿ. ಏನು ಆಯ್ತು. ಅಲ್ಲ ಶಾಂತವ, ಸುಮ್ಮನೆ ಅದೆಯಲ್ಲ ನೀನು. ನನ್ನ ಮೊಮ್ಮಗಳು ಎದಕ್ಕೆ ಬೇಜಾರು ಮಾಡ್ಕೊಂಡು ಮನೆಗೆ ಬಂದ್ಲ ನೋಡೋ. ನನ್ನ ತಲೆ ಹಾಪಾಗಕತ್ತೈತೆ. ನಾ ಹೋಗಿ ಕೇಳಕ್ಕೆ, ನೀ ಏನಾರ ಮಾಡ್ಕೊ. ಇದು ತರುಣನ ವರುಣನ ಏನಪ್ಪ? ಯಾಕ ಈಕಿ ಯಾಕೆ ಬೇಜಾರು ಮಾಡ್ಕೊಂಡು ನಮ್ಮ ಮನೆಗೆ ಬಂದಾಳಲ್ಲ ಬ್ಯಾಗ್ ತುಂಬ್ಕೊಂಡು? ಏನಾರ ಜಗಳ ಆತನಪ್ಪ ಅಲ್ಲೇ? ಹಂಗಿದ್ರೆ ಹೇಳಿ, ನಾ ಬಂದು ಮಾತಾಡ್ತೀನಿ. ಯಾರು ಬೇಡ ಮಾತಾಡೋದು, ಮತ್ತೆ ನಾವು ಬೇಕೇ ಸಾಕು. ಇಲ್ಲ ಇಲ್ಲ ಅಮ್ಮ, ನೀವು ಹಂಗೆಲ್ಲ ಏನು ಅನ್ಕೋಬೇಡ್ರಿ. ಯಾವ ಜಗಳಿಲ್ಲ ಏನಿಲ್ಲ. ಅದು ಈಕಿಗೆ ಒಂದು 4 ದಿನ ಇಲ್ಲಿ ಇರ್ಬೇಕು ಅಂತ ಅನ್ನಿಸ್ತಕ್ಕಂತತಿ, ಅದಕ್ಕೆ ಬಂದಾಳಷ್ಟೇ. ನೀವು ಹಂಗೆಲ್ಲ ಏನು ತಿಳ್ಕೊಬೇಡ್ರಿ. ಯಾವ ಜಗಳ ಇಲ್ಲ ನಮ್ಮ ಮನೆಗೆ. ಯಾವ ಜಗಳ ಆಗ್ಬೇಕು? ಯಾರು ಜಗಳ ಮಾಡ್ತಾರ? ಇಲ್ಲ ಹಂಗೆಲ್ಲ ಏನಿಲ್ಲ ತಗೋರಿ. ಅಯ್ಯೋ, ಯಾರು ಮಾಡ್ತಾರ? ನಿಮ್ಮ ಅವ್ವ ಬೇಕೇ ಸಾಕಪ್ಪ. 10 ಮಂದಿ ಸರಿ ಸಮಾದಾಳ ಜಗಳ ಮಾಡಕ. ಯಾರು ಮಾಡ್ತಾರ ಅಂತ ಕೇಳ್ತೀಯಪ್ಪ ನೀನು ಮತ್ತೆ? ನನಗೆ ಯಾಕೆ ನಿಮ್ಮ ಅವ್ವನ ಮೇಲೆ ಅನುಮಾನ. ನಿಮ್ಮ ಅವ್ವನ ಏನಾರ ಅಂದ್ಲ ನನ್ನ ಮಗಳಿಗೆ ಅಂತ? ಎಲ್ಲ ಅಯ್ಯಯ್ಯ, ನನ್ನ ಮೊಮ್ಮಗಳಿಗೆ ಏನು ಮಾಡ್ಯಾಳಕ್ಕೆ ಅಂತದ? ನಿಮ್ಮ ಅವ್ವ ಕೌಬೋ ಕಾಯಿ ಕರ್ಕೊಳಕ್ಕೆ ಏನು ನನ್ನ ಮೊಮ್ಮಗಳೇನು ಬಿಟ್ಟು ಸಿಕ್ಕಳ ನಿಮ್ಗೆ ಬಾಯಿಗೆ ಬಂದಂಗೆ ಅನ್ನಕ? ಇದು ಆಕಿನ ಒಂದು ಸ್ವಲ್ಪ ಬೇಸರ ಆಗಕತ್ತೈತಿ. ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಬಂದಿದ್ದು. ನೋಡಪ್ಪ, ನೀ ಬೇಕಾದ ಹೇಳು. ನಂಗೆ ಮಾತ್ರ ನಂಬಿಕೆ ಐತಿ. ನಿಮ್ಮ ಅವ್ವ ಏನೋ ಕೌಬೋ ಮಾಡಿದ್ದಕ್ಕೆ ನನ್ನ ಮೊಮ್ಮಗಳು ಬಂದತಿಲ್ಲ. ಹಂಗೆ ಕೇಳ್ದೆ ಇದಕ್ಕಿದ್ದಂಗೆ ಅದ್ಯಾಕೆ ಬರ್ತದೆ ಪಾಪ ಹುಡುಗಿ? ಬೇಸದ ಬಿಡು ನಿಮ್ಮವ್ವ. ಅಲ್ಲ, ಏನು ನಿಮ್ಮ ಅವ್ಗೆ ಏನು ತೆಲಿಗಿಲಿ ಕೆಟ್ಟತಂತ ಹೆಂಗೆ ಅಂತ ನಾನು ತಗ. ಒಟ್ಟು ಒಬ್ರಿಗೆ ಒಂದು ಏನಾರು ಅನ್ಲಿಕ್ಕೆ ಒಂದು ಸಮಾಧಾನ ಆಗಲ್ಲ ನೀನು ಏಂತಿಗೆ? ನಾನು ಏನು ಮಾಡಲಿಮ್ಮ? ನಾನು ಅವ್ರಿಗೆ ಹೇಳೋದ ಈಕಿಗೆ ಹೇಳೋದ ಅನ್ನಂಗೆ ಆಗ್ಬಿಟ್ಟತ್ ನಂದು. ನನಗಂತೂ ಯಾರಿಗೆ ಹೇಳೋದು ಅನ್ನಂಗೆ ಆಗ್ಬಿಟ್ಟತಿ. ಆಕಿ ನಮ್ಮವ್ಗೆ ನೀವು ಬರ್ತೀನಿ ಅಂತ ಅಂದ್ರಲ್ಲ, ಇಷ್ಟ ಆಗಲಿಲ್ಲ. ಅಯ್ಯೋ, ನನ್ನ ಮೊಮ್ಮಗಳು ಯಾವಾಗೂ ಹಿಂಗೆ ಮಕ ಸಪ್ಪಗೆ ಮಾಡ್ಕೊಂಡು ಇದ್ದಿದ್ದೇ ಇಲ್ಲ. ನೋಡು ಹೆಂಗಾಗ ಚಿಣಿಗೆ ಹಾವಿದ್ದಂಗಿತ್ತು ನನ್ನ ಮೊಮ್ಮಗಳು. ಅಷ್ಟು ಚೂಟಿ, ಅಷ್ಟು ಇದ್ದಕ್ಕೆ ಈ ನಮ್ನಿ ಬೇಜಾರು ಮಾಡ್ಕೊಂಡು ಮಕ್ಕೊಂತತಿ ಅಂದ್ರೆ ಅದು ನೀನು ಇಲ್ಲಿ ಇರೋಕ್ಕಾಗಲೇ. ನೋಡಿದ್ರೆ ಗೊತ್ತಾಗತ್ತಪ್ಪ ಅಲ್ಲಿ ಏನಾಯ್ತು ಅಂತೇಳಿ. ಲಕ್ಷ್ಮಿ, ಬೇಜಾರ್ದಾಗ ಇರಬೇಡ. ಅದು ಈ ಪ್ರೆಗ್ನೆನ್ಸಿ ಟೈಮ್ನಾಗೆ ಇನ್ನೂ ಎಷ್ಟು ಖುಷಿಯಾಗಿರ್ಬೇಕು ಗೊತ್ತಾ ನೀನು? ಖುಷಿಯಾಗಿರಕ್ಕೆ ಎಲ್ಲಿ ಬಿಡ್ತಾರೆ ನಿಮ್ಮ ಮನ್ಯಾಗ? ಅದಂತೆ ನಾನು ಏನಂದ್ಲ ಅಂತಕ್ಕೆ ನಿಮ್ಮವ್ವ? ನೋಡಪ್ಪ, ನನ್ನ ಮೊಮ್ಮಗಳನ್ನ ಕಳ್ಸೋದಿಲ್ಲ. ಬೇಕಾದಷ್ಟು ದಿನ ಆಗೋಲ್ತಕ್ಕ ನನ್ನ ಮೊಮ್ಮಗಳು ಇಲ್ಲೇ ಇರ್ತಾಳೆ. ಇಲ್ಲೇನಾತಿ ಏನು ಆದ್ನೇರ್ ಕಾಟ ಅನ್ನಂಗಿಲ್ಲ. ಯಾವ ಆತಿಗೆ ಮೈದ್ನುಗಳು ಕಾಟನು ಏನೂ ಇಲ್ಲ. ನನ್ನ ಮಗಳು ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ತದೆ. ನನ್ನ ಮೊಮ್ಮಗಳು ಏನು ನಿಂಗೆ ನೋಡ್ಬೇಕಂತ ಬಂದು ಇಲ್ಲೇ ನೋಡ್ಕೊಂಡು ಹೋಗಪ್ಪ. ಅಲ್ಲ ತೀರ ನನ್ನ ಮೊಮ್ಮಗಳು ನಮ್ಮನೆ ಚೂಟಿದ್ದು ಈ ನಮ್ಮನೆ ಬ್ಯಾಸರ್ಲೆ ಮಕ್ಕೊಂತತಿ ಅಂದ್ರೆ ಏನೇನು ಅಂದಿರಕ್ಕಿಲ್ಲ ನಿಮ್ಮವ್ವ. ಅಲ್ಲ, ನಿಮ್ಮವ್ಗೆ ಏನು ಕಡಿತೇವನ್ಲ ಸಣ್ಣಗೆ? ಹಂಗಿದಕ್ಲಾ ಬಾಯಿಗೆ ಬಂದಂಗೆ ಮಾತಾಡ್ದಾಳಕ್ಕೆ. ನೋಡಪ್ಪ ಲಕ್ಷ್ಮಿ, ಅದು ನೀವು ಅಡುಗೆ ಕಟ್ಕೊಂಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಅವಾಗ ಇಷ್ಟ ಇರಲಿಲ್ಲ. ಆಮೇಲೆ ನನಗೆ ಕೇಳಾರ್ದ ನೀ ಹೆಂಗೆ ಅವ್ರಿಗೆ ಬಾ ಅಂದು ಅವ್ರು ಯಾಕೆ ಬರಾಕತ್ತಾರ ಅಂತೇಳಿ ಅದೇ ಒಂದಕ್ಕೊಂದು ಮಾತು ಬೆಳೀತು. ಆದಮೇಲೆ ಇದೇ ನಿಮ್ಮ ಅಪ್ಪನ ಮನಿ ಏನ ಅಂತ ನಮ್ಮವ್ವ ಕೇಳಾಳ. ಈಕಿ ಆಮೇಲೆ ಕಸ ಹೊಡೆದು ಕಲ್ಲು ಒರೆಸೋದಿದ್ದಾಗ ನಾನು ನಮ್ಮ ಅಪ್ಪನ ಮನಿ ಅಲ್ಲ, ನಾ ಯಾಕೆ ಕಸ ಹೊಡೆದು ಕಲ್ಲು ಒರೆಸ್ಲಿ, ಮತ್ತು ನೀವೇ ನಿಮ್ಮ ಅಪ್ಪನ ಮನಿ ಅಲ್ಲ, ನೀವೇ ಕಸ ಹೊಡೆದು ಕಲ್ಲು ಒರೆಸ್ಕೊಡ್ರಿ ಅಂತ ಏನೋ ಅಂದ್ಲು. ಒಟ್ಟು ಅದೇ ವಿಷಯಕ್ಕೆ ಸ್ವಲ್ಪ ಮಾತುಕತೆ ಬೆಳೆದು ಒಬ್ರಿಗೊಬ್ರಿಗೆ ಸ್ವಲ್ಪ ಮಾತಾತು. ಹೌದು ಮತ್ತೆ ನಿಮ್ಮಪ್ಪನ ಮನಿ ಅಲ್ಲ ನಾವು ಹಂಗ ಹಿಂಗ ಅಂತಂದ್ರೆ ಯಾರು ಅನ್ಸ್ಕೊಂತಾರ? ಅದಕ್ಕೆ ಮತ್ತೆ ನಿಮ್ಮಪ್ಪನ ಮನಿ ಅಲ್ಲ ನೀನ ಮಾಡ್ಕೊ ಅಂತ ಹೇಳಾಳಕ್ಕೆ. ಅಲ್ಲ, ಮದುವೆಯಾಗಿ ಬಂದಿದ್ದು ಮತ್ತೆ ಈಗ ಬೇರೆ ಮನಿ ಇರ್ತತನ? ಹೆಂಗೆ ನಿಮ್ಮವ್ವ ಮಾತಾಡೋ ದೊಡ್ಡಕ್ಕೆ ದೊಡ್ಡತನ ಅನ್ನೋದು ಏನಾರ ಐತೆ ನಿಮ್ಮವ್ಗ? ಎದ್ರ ಸಂಬಂಧ ನಾವು ಬರೋದು ಯಾಕೆ ಇಷ್ಟ ಆಗಲ್ಲಕ್ಕಿಗೆ? ಮೊಮ್ಮಗಳು ಕೊಟ್ಟಿನಪ್ಪ ಅಲ್ಲೇ. ಹೌದಾ, ನಮ್ಮ ಮಗಳು ಕೊಟ್ಟು ಲಗ್ನ ಮಾಡಿಂದ ನಾವು ಬರಬಾರ್ದು ಅಂದ್ರೆ ಏನಿದೆ ಅರ್ಥ? ಪಾರ್ವತಿ ಮನಿಗೆ ಎಷ್ಟು ಸಲ ಹೋಗಿ ಹೋಗುತ್ತಾ ನಾವು? ಅವರು ಗಂಡ ಹೆಂಡತಿ ಅಷ್ಟು ಜೀವದಾರ. ಒಂದು ಸಲಕ್ಕೂ ಯಾವತ್ತೂ ನಮ್ಗೆ ಬೇಜಾರಾಗಂಗೆ ಏನೂ ನಡ್ಕೊಳ್ಳಲ್ಲ. ಇನ್ನೂ ಬರ್ರಿ ಅಂತಾರ. ನಾವೇ ಹೋಗಲ್ಲ ಭಾಳ. ಬೀಗ್ರ ಮನೆಗೆ ಅತಿಯಾಗಿ ಹೋಗ್ಬಾರ್ದು ಅಂತೇಳಿ ನಮಗೂ ಗೊತ್ತಾಗತ್ತಪ್ಪ. ಹೊಟ್ಟಿಗೆ ಅನ್ನ ತಿಂತೇವೆ, ನಾವೇನು ಉಪ್ಪಿಟ್ಟು ತಿನ್ನೋದಿಲ್ಲ. ಬೀಗ್ರ ಮನೆಗೆ ಹೋಗಬಾರ್ದು ಅಷ್ಟೇ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಮಾಡಿ ಏನೋ ಇಂಥ ಸಮಯ ಸಂದರ್ಭ ಹೋಗುವಂಥವು ಇರ್ತಾವು, ಅವಾಗ ಹೋಗೋದಪ್ಪ. ನಿಮ್ಮವ್ವ ಬರಬೇಡ ಅಂತಂದ್ರೆ ಏನು ಅರ್ಥದ? ವಿಚಿತ್ರ ಮಾಡ್ತದ ಬಿಡ ಇದು ನಿಮ್ಮವ್ವ. ಅದಕ್ಕೆ ಒಂದು 15 ದಿನ ಇರ್ತಾಳಂತೀರ, ಇಟ್ಕೋರಿ. ಆಮೇಲೆ ಬಂದು ಕರ್ಕೊಂಡೋಕೆ. ನೋಡಪ್ಪ, ನಾವು ಬರೋದು ಇಷ್ಟ ಇಲ್ಲ ಅಂದರೆ ಈಗ ನನ್ನ ಮಗಳಿಗೆ ಹಂಗೆ ಹೇಳಿದ್ರೆ ಅದು ನಮ್ಗೆ ಹೆಂಗೆ ಬ್ಯಾಡ ಅಂತಾಳಕ್ಕೆ ಅರ್ಥ ಆಗ್ಬೇಕಲ್ಲ. ಈಗ ನಾವು ಬರಬಾರ್ದು ಅಂದ್ರೆ ಹೆಂಗಪ್ಪ ಇದು? ಮಗಳು ಕೊಟ್ಟಿಂದ ಅದು ಒಂಥರ ನನ್ನ ಮಗಳ ಮನೆ ಇದ್ದಂಗೆ. ಏನೋ ಮಗಳನ್ನ ನೋಡ್ಬೇಕು ಅಂತ ಅನ್ನಿಸ್ತತಿ. ಆವಾಗ ಒಂದು ಸಲ ನಾವು ಬಂದೇ ನಾವೇ ನಿಮ್ಮ ಆಸ್ತಿ ಬರ್ಸ್ಕೊತೇವೆ. ಏನು ನಿಮ್ಗೆ ಅದನ್ನು ಕೊಡು ಇದನ್ನು ಕೊಡು, ಹಾಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಕೇಳ್ತೇವೆ. ನಾವು ಅಡುಗೆ ಕಟ್ಕೊಂಡ್ಬಂದಿರ್ತೀವಿ, ನಾವು ತಿಂತೇವಿ, ನಾವು ನೋಡ್ತೀವಿ, ನಾವು ಹೋಗ್ತೀವಿ. ಇದು ತೀರ ಮನುಷ್ಯಾಗ ಸಿಟ್ಟು ಬರ್ತೈತಿ ಅಂದರೆ ಹೆಂಗಪ್ಪ ಇದು? ಏನೋ ಒಟ್ಟಿನಲ್ಲಿ ಅವ್ರು ಮಾಡಿದ್ದು ನಂಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಹಿಂಗೆ ಹೊಟ್ಟಿಲಿದ್ದು ಹುಡುಗಿಗೆ ಬೇಜಾರು ಮಾಡ್ತಾರ ಅಂದ್ರೆ ತೀರ. 15 ದಿನ ಯಾಕಪ್ಪ, 1 ತಿಂಗಳು ಇರಲಿ. ಅಧಿಕ ಮಾಸ ಹಿಂಗಿದ್ರು ಏನು ಅದ್ರಾಗೂ ಹೋಟೆಲ್ ಬೇರೆ ಅದಾಳ. ಮನುಷ್ಯಾಗ ಈ ಟೈಮ್ನಾಗ ಇಲ್ಲಬಾರ್ದು ಟೆನ್ಷನ್ ಕೊಡಕ್ಕೆ ಹೋಗ್ಬಾರ್ದು, ಗೊತ್ತನ? ಅದು ಮಕ್ಕಳಿನ್ಯಾಗ ಪರಿಣಾಮ ಬೀರ್ತಾವಂತ. ಅದಕ್ಕೆ ಬೇಡ, ನನ್ನ ಮಗಳು ಇಲ್ಲೇ ಇರಲಿ. ಆಯ್ತು ರೀ ಅತ್ತಿಯರ, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ.
ನಾನು ಬರ್ತೀನಿ. ಹಂಗೆ ಹೋಗ್ಬೇಡಪ್ಪ, ಊಟ ಗಿಟ ಮಾಡ್ಕೊಂಡು ಹೋಗು. ಅದು ಅಲ್ಲದೆ ಈಗ ಯಾಕೆ ಹೊಕ್ಕಿ, ಹೊತ್ತು ಭಾಳ ಆಗೈತಿ, ಇವತ್ತಿಲ್ಲೇ ಇರು. ಆಕಿನೂ ನೋಡಲ್ ಭಾಳ ಮನ್ಸಿಗೆ ಒಂಥರ ಬೇಜಾರು ಮಾಡ್ಕೊಂಡಾಳ. ನೀ ಇಲ್ಲೇ ಇರಪ್ಪ. ಲಕ್ಷ್ಮಿ, ನಾ ಇಲ್ಲೇ ಇರಲ್ಲ ಇವತ್ತೊಂದು ದಿನ? ಇರ್ರಿ, ಇವತ್ತೊಂದು ದಿನ ಇಲ್ಲೇ, ನಾಳೆ ಹೋಗುವಂತ್ರಿ. ಸರಿ ಆಯ್ತು ಅತ್ತಿಯರ, ನಾ ಇವತ್ತಿಲ್ಲೇ ಇರ್ತೇನೆ ತಗೋರಿ. ಆಯ್ತಪ್ಪ, ಹಂಗಾರೆ ನಾ ಒಂದು ಸ್ವಲ್ಪ ಅಡಿಗೆ ಮಾಡ್ತೇನೆ ತಡಿ. ಲಕ್ಷ್ಮಿ ಮಕ್ಕೋರ್ವಾ, ಆಮೇಲೆ ಬರ್ತೇನೆ. ಅತ್ತಿಯರ ಬರ್ರಿ. ಲಕ್ಷ್ಮಿ, ನೀ ಹಿಂಗಿರ್ಬೇಡ, ನಂಗೆ ನೋಡಕ್ಕೆ ಆಗಂಗಿಲ್ಲ. ಯಾವಾಗಲೂ ನಕ್ಕೊಂತ ಗಳಿಬಿಳಿ ಇರ್ತಿದ್ದಕ್ಕೆ ನೀನು. ಯಾಕೆ ಏನಾಯ್ತು? ಬೇಜಾರಾಗ್ಬೇಡ, ಎದ್ದೇಳು. ನೀ ಹಿಂಗಿದ್ರೆ ನಂಗೆ ಭಾಳ ಬೇಜಾರಾಕೈತೆ ಲಕ್ಷ್ಮಿ. ನಿಮಗೆ ಬೇಜಾರಾಕೈತಿ ಅಂತೀರಿ, ನಿಮ್ಮ ಮನೆಗೆ ಹೆಜ್ಜೆಜ್ಜಿಗೂ ನನಗೆ ಎಷ್ಟು ಬೇಜಾರಾಗಕತ್ತೈತಿ ಅಂತ ನಿಮಗೆ ಅರ್ಥ ಆಗಕತ್ತೈತೇನ? ಒಂದು ಸ್ವಲ್ಪ ಮರ್ಯಾದೆ ಅನ್ನೋದಿಲ್ಲ, ಪ್ರೀತಿ ವಿಶ್ವಾಸ ಅಂತೂ ಇಲ್ಲೇ ಇಲ್ಲ ಬಿಡು. ಇನ್ನು ಸೊಸಿ ಅನ್ನೋ ದೃಷ್ಟಿ ಒಳಗೆ ನೋಡೋದಂತೂ ದೂರ. ಹೆಂಗೆ ನಾನು ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮ ಮನೆಗಿರಲಿ? ನನಗೆ ಎಷ್ಟು ಬೇಜಾರಾಗಕತ್ತೈತೆ ಗೊತ್ತನ? ಒಂದು ಮಾತು ಹೇಳಿದರೆ ಬೇಜಾರಾಗಲ್ಲ ತಾನೆ? ಏನು? ಹೆಂಗಿದ್ರು ಬೇರೆ ಮನೆ ಮಾಡ್ತೀನಿ ಅಂದಿದ್ರಲ್ಲ, ಮಾಡ್ತೀರಾ? ಹಂಗೆ ಹೆಂಗೆ ಬೇರೆ ಮನೆ ಮಾಡೋಕ್ಕಾಕೈತೆ ಲಕ್ಷ್ಮಿ? ನೀನೇ ಹೇಳಿ ನೋಡೋಣ. ಈ ಸಡನ್ನಾಗಿ ಅದು ಅಪ್ಪ ಅಮ್ಮನ ಬಿಟ್ಟು ಹೋಗೋದು ಅಂತಂದರೆ ನಾನು ಅವತ್ತು ಸಿಟ್ನಾಗ ಅಂದೆ ಕರೆ, ಆದ್ರೆ ಹಂಗೆ ಹೆಂಗೆ ಬಿಟ್ಟು ಹೋಗೋಕ್ಕಾಕತಿ? ನಾನು ನಮ್ಮ ಅವ್ಗೆ ಹೇಳ್ತೀನಿ ಹಾಗೆಲ್ಲ ಮಾತಾಡ್ಬೇಡವ ಅಂತೇಳಿ. ಅದ್ರಾಗೂ ಅಪ್ಪನ ಬಿಟ್ಟು ಹೋಗೋದು ಅಂದರೆ ಅಪ್ಪಗೆ ಎಷ್ಟು ಬೇಜಾರಾಕೈತೋ ಏನೋ. ಬೇಡ, ಅಣ್ಣನೂ ಬೇಜಾರಾಕನ, ಬೇರೆ ಹೋಗೋದಿಲ್ಲ ಏನು ಬೇಡ ಅಂತ. ಸರಿ ಆಯ್ತು. ಏನ್ರಿ ಮ್ಯಾಲೆ ಟೆರೆಸ್ ಮೇಲೆ ಖಾಲಿ ಐತಲ್ಲ, ಬೇರೆ ಹೋಗೋದು ಬೇಡ. ಅಲ್ಲೇ ಒಂದೆರಡು ಬೆಡ್ರೂಮ್ ಹಾಕ್ಸಣ. ಒಂದು ಬೆಡ್ರೂಮ್ನೇ ನಾವು ಮಕ್ಕೊಂತೇವಿ, ಒಂದು ಬೆಡ್ರೂಮ್ನಾಗ ಬೆಡ್ರೂಮ್ ಅಂದರೆ ಒಂದು ಅಡುಗೆ ಕೋಣೆ ಹಾಕ್ಸಣ. ಅಲ್ಲೇ ಅಡುಗೆ ಮಾಡ್ಕೊಳಕ್ಕೆ ಬರ್ತೈತಿ, ಸಪ್ರೇಟ್ ಇರ್ಬೋದಲ್ಲ ಅಂತ. ಏನು ಪ್ರಯೋಜನ ಇಲ್ಲ. ನೀನು ಅಲ್ಲಿರೋದು ಒಂದೇ, ತಳಗೆ ಮನೆಯಾಗಿರೋದು ಒಂದೇ. ಅಲ್ಲಿ ಮ್ಯಾಲಿದ್ರೆ ಏನು ಬೇರೆ ಅಂತ ತಿಳ್ಕೊಂಡು ಏನು? ನೀ ಹೇಳೋ ಪ್ರಕಾರ ನೆಮ್ಮದಿ ಬೇಕು ಅಂದರೆ ಸಪ್ರೇಟ್ ಆಗಿರ್ಬೇಕು, ಬೇರೆ ಕಡೆ ಹೋಗಿ. ಅಲ್ಲೇ ಇದ್ಕೊಂಡು ನೆಮ್ಮದಿಯಾಗಿರ್ತೇನೆ ಅಂದರೆ ಅದು ಆಗದೆ ಇರೋ ಮಾತು. ನಾನು ಏನು ಮಾಡಲಿ, ನನಗೇನು ಮನೆ ಬೇರೆ ಮಾಡ್ಬೇಕಂತ ಆಸೆ ಇಲ್ಲ. ಆದ್ರೆ ಅತ್ತಿಯರು ಮಾತಾಡೋ ಮಾತು ಎಷ್ಟಂತ ಸಹಿಸ್ಕೊಲಿ ನಾನು? ಹೇಳ್ರಿ ನೋಡೋಣ. ಕಾಲೇಜಿಗೆ ಹೋದಾಗೂ ಅಷ್ಟೇ, ಅಲ್ಲೇ ತಲೆಯಾಗೆಲ್ಲ ಬರೀ ಇದೇ ಒಂಥರ ಓಡ್ತಾ ಇರ್ತೈತಿ. ಅಲ್ಲಿ ಹುಡುಗರಿಗೆ ಪಾಠ ಮಾಡೋಕ್ಕೂ ನೆಮ್ಮದಿ ಇರಂಗಿಲ್ಲ, ಗೊತ್ತನ? ಆಯ್ತು, ಅದು ನಿಮ್ಮ ಅತ್ತಿ ನಮ್ಮ ಅಪ್ಪನ ಜೊತೆ ಮದುವೆ ಆಗಿರೋ ವಿಷಯ ಗೊತ್ತಾದ್ಮೇಲೆ ಇನ್ನೂ ಜಾಸ್ತಿ ಆಗೈತಿ. ನಾನು ಏನು ಮಾಡಲಿ? ಅದು ನನ್ನ ಪ್ರಾಬ್ಲಮ್ಮಾ? ಹೇಳ್ರಿ. ನಾನು ಅವರಿಬ್ಬರು ಮದುವೆ ಮಾಡಿಸಿದ್ದು. ಇಷ್ಟಕ್ಕೂ ನಿಮ್ಮ ತಾಯಿ ಮದುವೆ ಆಗೋಕ್ಕಿಂತ ಮುಂಚೆನೇ ನಮ್ಮ ಅತ್ತಿ ಮದುವೆ ಆಗಿದ್ದು. ಅದನ್ನು ಗೊತ್ತಿದ್ದು ಬಿಟ್ಟು ಮದುವೆ ಆಗಿದ್ದು ನಿಮ್ಮಪ್ಪ ಮಾವರ. ಈಗ ಅವ್ರು ಮಾಡಿರೋ ತಪ್ಪಿಗೆ ನನಗೆ ಕಿರಿಕಿರಿ ಮಾಡಿದ್ರೆ ನಾನೇನು ಮಾಡಲಿ? ಆಕಿಗೆ ಏನ ನಮ್ಮ ಅವ್ಗೆ ಯಾಕಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿನ್ನ ಕಂಡ್ರನ್ನೇ ಇಷ್ಟಪಡಂಗಿಲ್ಲಕಿ. ನಾನು ಏನು ಮಾಡಲಿ? ನಾನು ಏನು ಮಾಡಲಿ ಅಂದರೆ ಅಂದರೆ ಏನು ಅರ್ಥದ? ನಾನು ಏನು ಮಾಡಲಿ ಅಂದ್ರೆ? ಅಲ್ಲ, ಈಗ ನಮ್ಮವ್ವ ಹಂಗೆ ಮಾಡಿದ್ರೆ ಅರಿನ್ ಮಾಮನ ಇಷ್ಟಪಟ್ಟು ಮಾವರ್ನ ನಿನಗೆ ಕಿರಿಕಿರಿ ಮಾಡಕತ್ರ, ನಿನಗೊಂಥರ ಅಸಡ್ಡೆ ತೋರಿಸ್ಕೊಂಡ್ರೆ ಇರ್ತೀರಾ? ಹೇಳ್ರಿ ನೋಡೋಣ, ನಿಮಗೆ ಸರಿ ಹೋಗತ್ತಾ? ಇದಕ್ಕೆ ಏನಾರ ಒಂದು ಸೊಲ್ಯೂಷನ್ ನೀವು ಹುಡುಕ್ಲೇಬೇಕು. ನೀವು ಹುಡುಕ್ಲಿಲ್ಲ ನನಗಾಗಲ್ಲ. ಇದನ್ನೆಲ್ಲ ತಡ್ಕೊಂಡು ಸಹಿಸ್ಕೊಂಡು ಇರೋಕೆ ನನಗಾಗಲ್ಲ ಅಷ್ಟೆ. ಸರಿ ಆಯ್ತು, ನಾ ಹೋಗಿ ಮಾತಾಡ್ತೀನಿ ತಗೋ. ಇದು ಅಣ್ಣಾರ, ನನ್ನ ಗಂಡ ಆರಾಮದಾನ್ರಿ, ಈಗ ಯಾವ ತೊಂದರೆ ಇಲ್ಲ ನೋಡ್ರಿ. ಈಗ ಡಾಕ್ಟ್ರ್ ಹೇಳಿದ್ರು, ಚಲೋ ಟೈಮಿಗೆ ನೀವು ಎಲ್ಲ ರೊಕ್ಕ ತಂದು ಕಟ್ಟಿ ಅಪ್ಲಿಕೇಶನ್ ಮಾಡಿಸಿದ್ದಕ್ಕೆ ಒಳ್ಳೇದಾತು, ಇಲ್ಲಾಂದ್ರೆ ಭಾಳ ವಜ್ಜಾಕಿತ್ರಿ ಅಂತೇಳಿ. ನೀವು ಅವತ್ತು ರೊಕ್ಕ ಕೊಡಲಿಲ್ಲ ಅಂತಿದ್ರೆ ಭಾರಿ ಕಷ್ಟದಾಗ ಸಿಕ್ಕೊಂತಿದ್ದೆ ಅಣ್ಣಾರ. ನಾ ಯಾರ ಮನೆ ಕೆಲಸ ಬಿಟ್ಟರು ಸರಿಯೇ, ನಿಮ್ಮ ಮನೆ ನಾ ಕೆಲಸ ಬಿಡೋದಿಲ್ಲ. ನಾ ಕೆಲಸ ಒಗಾತ್ ಮಾಡ್ತೀನಿ. ನಾ ಇದನ್ನು ಇವತ್ತು ನಾ ಹೇಳಾಕತ್ತೀನಿ ಕೇಳ್ರಿ, ನಾ ಬೇಕಾ ಬಿಟ್ಟು ಒಟ್ಟ ಮಾಡೋದಿಲ್ಲ. ನಾನು ರೊಕ್ಕ ಮುಟ್ತತೆ ಬಿಡ್ತತೆ, ಆ ರೊಕ್ಕ ಮುಟ್ಟಿಂದು ನಾ ಇಲ್ಲೇ ಕೆಲಸ ಮಾಡ್ತೇನೆ ರೀ. ನಾ ಮಾತ್ರ ಎಲ್ಲಿ ಹೋಗೋದಿಲ್ಲ ರೀ ಅಣ್ಣಾರ. ಆ ರೊಕ್ಕ ಮುಟ್ಟು ಮಟ್ಟನೂ ಮಾಡ್ತೀನಿ, ಮುಟ್ಟಿಂದು ಇಲ್ಲೇ ಮಾಡ್ತೇನೆ ನಾನು. ನೋಡ್ವಾ, ಬೇಡ ಬೇಡ, ನೀನು ರೊಕ್ಕ ತಂದು ಕೊಡ್ತಿ ಮಾಡ್ತಿ, ಏನು ವಾಪಸ್ ಇಲ್ಲ ನಮ್ಮ ಮನೆಗೆ ಮುಟ್ಟು ಮಟನು ಕೆಲ್ಸಕ್ಕೆ ಬರ್ತಿ ಅನ್ನೋ ಉದ್ದೇಶಕ್ಕೆ ಕೊಡ್ಲಿಲ್ಲ. ದೇವ್ರು ನನಗೆ ಕೊಟ್ಟು ಮರ್ತಾನ. ನಮ್ಮ ಹತ್ರ ಇದ್ದಾಗ ಒಂದು 4 ಮಂದಿಗೆ ಸಹಾಯ ಮಾಡೋದಷ್ಟೆ. ಏನು ನನಗೊಂಥರ ಪುನೀತ್ ರಾಜ್ಕುಮಾರ್ ಅಂದ್ರೆ ಭಾರಿ ಇಷ್ಟ. ಅವ್ರ ಥರನ ನನಗೂ ಒಂದು ಆದರ್ಶ. ಏನು ಹಂಗೆ ಅವರಷ್ಟು ನಾ ಮಾಡೋಕ್ಕಾಗದೇ ಇದ್ರು ಎಲ್ಲೋ ಒಂದು ತಕ್ಕ ಮಟ್ಟಿಗೆ ಒಂದು ನನ್ನ ಕೈಲಾದ ಮಟ್ಟಿಗೆಲ್ಲ ಮಾಡ್ತಿರ್ತೇನೆ ನಾನು ಅವಾಗ ಈ ಥರ. ಏನು ನೀ ತಲೆ ಕೆಡಿಸ್ಕೊಬೇಡ, ರೊಕ್ಕ ಹೊಳ್ಕೊಡ್ತೀವೋ ಬಿಡ್ತೀವೋ ಅದು ನಿನಗೆ ಬಿಟ್ಟಿದ್ದೆ. ಏನು ನಾ ಅದನ್ನ ನೀನು ಕೇಳೋದಿಲ್ವಾ? ಕೆಲ್ಸಕ್ಕೆ ಬರ್ತೇನೆ ಅಂದೆಲ್ಲ, ಬಾ, ಅದಕ್ಕೆ ಪಗಾರ ತಗೋ, ಯಾರು ಬೇಡ ಅಂತಾರ? ಏನು ಸಮಯಕ್ಕಾಗ್ದಿರೋ ದುಡ್ಡು ಎದಕ್ಕವ? ಏನು ನಮ್ಗೆ ಏನಾಗದೈತಿ ಮುಂದಿನ ಜನ್ಮಕ್ಕೆ ಅಂತಂದೇಳಿ ಆ ಪುಣ್ಯ ಸೇವ್ ಮಾಡಿ ಇಟ್ಕೊಂತೇನೆ ಅಷ್ಟೇ. ಇವತ್ತು ನಿನಗೆ ಕೊಟ್ಟೇನಿ, ನಾಳೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವ್ರು ನೋಡ್ತಿರ್ತಾನ, ಕಾಯ್ತಿರ್ತಾನ ಅಷ್ಟೇ. ಲಾಭ ತಿಂದಿರ್ತೀವಿ ಇಲ್ಲಿ, ನಮ್ಮ ಮಾಡುವಂಥ ಕೆಲಸದೊಳಗೆ ಲಾಭ ತಿಂದೇ ನಾವು ಕೆಲಸ ಮಾಡ್ತಿರ್ತೀವಿ. ಅದಕ್ಕೊಂದು ಅಳಿಲ್ ಸೇವೆ ಅನ್ಕೋ. ಏನು ತಲೆ ಕೆಡಿಸ್ಕೋಬೇಡ, ನಿನ್ಗೆ ಆದ್ರೆ ಕೆಲ್ಸಕ್ಕೆ ಬಾ, ಇಲ್ಲ ಅಂದ್ರೆ ಬೇಡ. ಏನು ಮತ್ತೆ ನಾ ರೊಕ್ಕ ಕೊಟ್ಟಾರ ನಾವು ಹೋಗಲೇಬೇಕು ಅನ್ನೋ ಇದಕ್ಕೆ ಬರಬೇಡ. ಮೊದಲು ನಿನ್ನ ಗಂಡನ ಆರೋಗ್ಯದ ಕಡೆ ನೋಡ್ಕೊ. ಇಲ್ರಿ, ಈಗೇನಿಲ್ಲ, ಈಗ ನಡೀತೈತ್ರಿ. ಇನ್ನೊಂದು ವಾರ ಬಿಟ್ಟು ನಾನು ಇಲ್ಲಿ ಕೆಲ್ಸಕ್ಕೆ ಬರ್ತೇನೆ ರೀ ಅಣ್ಣಾರ. ನನ್ನ ಗಂಡ ಈಗ ಹಾಲೆ ಸ್ವಲ್ಪ ಆರಾಮಾಗ್ಯಾರ. ಇನ್ನೊಂದು ವಾರ ಅಂದ್ರೆ ಮತ್ತೆ ಎದ್ದು ಅಡ್ಡಾಡಕತ್ತಾರಂದ್ರೆ ನಂಗೆ ಚಿಂತೆ ಬಿಟ್ಟಂಗಾಕತಿ. ಅವಾಗ ನಾನು ಅವರು ಹೇಳ್ಯಾರ, ಅಣ್ಣಾರಿಗೆ ಹೋಗಿ ನೋಡ್ಕೊಂಬರೋನು ಒಂದ್ಸಲ ಅಂತೇಳಿ. ಅವರು ಬರ್ತಾರಂತೆ. ಅವರೇ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡೋ ಮಟ್ಟ ಅವ್ರಿಗೆ ಸಮಾಧಾನ ಇಲ್ಲ, ಅಷ್ಟು ನೆನೆಸ್ತಾ ಇದಾರೆ ನಿಮ್ಮನ್ನವರು. ಚೇಚೆ ಅದೆಲ್ಲ ಬೇಡವಾ, ಮತ್ತೆ ಹಂಗೆ ಮಾಡಿಗಿರಿ ನಂಗೆ ಒಂಥರ ಮುಜುಗರ ಆದಂಗೆ ಆಕತಿ. ನೀ ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ. ಆಯ್ತು, ಒಂದು ವಾರ ಬಿಟ್ಟು ಕೆಲ್ಸಕ್ಕೆ ಬಾ, ಒಟ್ಟು ಅನುಕೂಲನೂ ಆಕತಿ ಈಗ ಸದ್ಯದ ಮಟ್ಟಿಗೆ.
ಸರಿ ಅಣ್ಣಾರ ಹಂಗಾರೆ ನಾ ಬರ್ತೇನೆ ರೀ ಬರ್ತೀನಿ ರೀ ಅಕ್ಕಾರ ಆಯ್ತವ ಹೋಗ ಪಾಪ ಗಂಡನ ಜೀವ ಉಳಿತಂತ ಎಷ್ಟು ಖುಷಿ ಆಗದ ನೋಡ್ರಿ ನೋಡು ಈಗ ಅದು 2 ಲಕ್ಷ ರೂಪಾಯಿ ನಾನು ಬ್ಯಾಂಕ್ನಾಗ ತೊಗೊಂಡೋಗಿ ಇಟ್ಕೊಂಡಿದ್ರು ನಂಗೆ ಇಷ್ಟು ಖುಷಿ ಸಿಗ್ತಿದ್ದಿಲ್ಲ. ಆಕಿ ಬಂದು ಜೀವ ಉಳಿತು ಅಂತ ಖುಷಿಯಿಂದ ಹೇಳಿದ್ಲಲ್ಲ, ಅದೇ ಎಷ್ಟು ಮನುಷ್ಯ ಖುಷಿ ಆಯ್ತು ಗೊತ್ತಾ. ಹೌದು ಅಪ್ಪ ನಾನು ಪಾರ್ವತಿ ಹಂಗಾರ ಶಾಪಿಂಗ್ ಹೊಂಟೇವಿ ಬರ್ತೀವಿ. ಅಲ್ಲ ಹೆಂಗಿದ್ರು ಈಗ ನನ್ನ ಮೊಮ್ಮಕ್ಕಳದು 1 ವರ್ಷದ ಬರ್ತಡೇ ಬಂದೇ ಬಿಡ್ತು ಮುಂದಿನ ತಿಂಗಳು. ಈಗ ಶಾಪಿಂಗ್ ಬೇರೆ ಹೊಂಟನಿ ಅಂತೀರಿ. ಆ ಮಕ್ಕಳಿಗೆ ಮುಂದಿನ ತಿಂಗಳು ಬರ್ತಡೇಕ ಏನೇನ್ ಬೇಕು ಡ್ರೆಸ್ ಗಿಸ್ ಎಲ್ಲ 3 ಮಕ್ಕಳಿಗೂ ಡ್ರೆಸ್ಸು ಮತ್ತೆ ಏನೇನ್ ಬೇಕು ನೋಡವ ಎಲ್ಲ ತಗೊಂಡೇ ಬಂದ್ಬಿಡು. ಹೊಳ್ಳ ಯಾಕೆ ಅಡ್ಡಾಡ್ತೀರಿ? ಹೌದಲ್ಲ ನಾನು ನೆನಪಾರ್ಬಿಟ್ಟಿದ್ದೆ. ಸರಿ ಮಾವರ ಹಂಗಾರೆ ಹಂಗೆ ಮಾಡ್ತೇನೆ. ನಾನು ಇವತ್ತು ಹೋದಕ್ಕೆ ಹಂಗಾರೆ 3 ಮಕ್ಕಳಿಗೂ ಡ್ರೆಸ್ ತೊಗೊಂಡ ಬಂದ್ಬಿಡ್ತೇನೆ. ಬರ್ತಡೇ ಸಿಂಪಲ್ ಆಗಿ ಇಲ್ಲೇ ಮನ್ಯಾಗ ಮಾಡಿದ್ರತ್ತ. ಅಯ್ಯೋ ಹೌದಲ್ಲ, ನಂಗೆ ನೆನಪೇ ಇದ್ದಿದ್ದಿಲ್ಲ. ಬೇಡ ಸಿಂಪಲ್ ಆಗಿ ಯಾಕವ ಬೇಡ, ಎಲ್ಲರೂ ಹಾಲಿಡ್ ಮಾಡೋಣಂತೆ. ಏನು 3 ಮಕ್ಕಳದು ಅವಳಿ ಜವಳಿ ಹುಟ್ಟೋದೇ ಭಾಳ ರೇರ್. ಅದ್ರಾಗೂ ದೇವರ ಆಶೀರ್ವಾದ ಏನೋ ನಮ್ಮ ಮನ್ಯಾಗ ಹುಟ್ಟಾವು. 3 ಮಕ್ಕಳು ಬರ್ತಡೇನು ಮಾಡೋಣ ಗ್ರ್ಯಾಂಡ್ ಆಗಿ, ಎಲ್ಲಾರನ್ನು ಕರೆದು ಊಟಕ್ಕೆ ಹಾಕ್ಸೋಣ. ಏನಂತಿ? ಸಣ್ಣದೊಂದು ಪಾರ್ಟಿ ಆದಂಗತಿ ಮಾಡೋಣ. ಸರಿಯಪ್ಪ ಆಯ್ತು, ನೀ ಹೆಂಗೆ ಹೇಳ್ತಿ ಹಂಗಾಗ್ಲಿ. ಅಲ್ಲ ಮಾವ, ಅದು ಅಂದ್ರೆ ನೆನಪೇನು ಇರಂಗಿಲ್ಲ ಅವಕ್ಕೆ. ಒಂದು 5 ವರ್ಷದ ಬೇಕಾದ್ರೆ ಗ್ರ್ಯಾಂಡಾಗಿ ಮಾಡಿದ್ರೆ ಅಕ್ಕಿತ್ತೇನ ಅಂತ. ಹಿಂಗ್ ಮಾಡೋಣವ, 1ನೇ ವರ್ಷದ ಮಾಡೋಣ. ನನ್ನ ಮಕ್ಳದಂತೂ ನಂಗೆ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನ್ನ ಮಕ್ಳದೊತ್ತಿನಾಗ ನಾ ಬರೀ ದುಡಿಯೋದು ದುಡಿಮಿ ಅಂತೇಳಿ ಕಾಲ ಕಳೆದ್ಬಿಟ್ಟೆ. ಅವಾಗ ಅಷ್ಟು ಅನುಕೂಲನೂ ಇದ್ದಿದ್ದಿಲ್ಲ. ಆಮೇಲೆ ಬರ್ತಾ ನನ್ನ ಹತ್ರ ದುಡ್ಡು ಅಂತ ಆಗಿದ್ದು, ನಾನು ಇಷ್ಟು ಕಂಪ್ನಿ ಮಾಲೀಕ ಅಂತ ಆಗಿದ್ದೆ. ಏನು ಅವಾಗ ಆಗ್ಲೇ ನನ್ನ ಮಕ್ಳು ಬೆಳೆದು ನಿಂತಿದ್ರು. ನಂಗೇನೋ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ನನ್ನ ಮೊಮ್ಮಕ್ಳದ್ದು ಮಾಡೋಣ, ಹೌದಿಲ್ಲ? ಈಗ 1ನೇ ವರ್ಷದ ಮಾಡೋಣ, ಬೇಕಾದ್ರೆ 2, 3, 4 ಸಿಂಪಲ್ ಆಗಿ ಮಾಡಿ ಮನ್ಯಾಗ. 5ನೇ ವರ್ಷದ ಮತ್ತೆ ಗ್ರ್ಯಾಂಡ್ ಮಾಡೋಣಂತೆ. ಆಮೇಲೆ ಎಲ್ಲಿ ಮಾಡ್ತೀವಿ ನಾವು, ಹೌದಿಲ್ಲ? ಸರಿ ರೀ ಮಾವರ, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ನಂಗಾರೆ ಇವತ್ತು ಡ್ರೆಸ್ ಅದು ತೊಗೊಂಡು ಬರ್ತೇನೆ. ಆಯ್ತು. ಅಲ್ಲ ಅಪ್ಪ, ಅತ್ತಿ ಇದ್ದಾಗ ಏನಾರ ಮುಂದಿನ ತಿಂಗಳು ಬರ್ತಡೇ ಮಾಡ್ತೇವೆ ಅಂತ ಅಂದಿದ್ರೆ ಪಾಪ ಅತ್ತಿ ಮುಂದಿನ ತಿಂಗಳು ಬರ್ತಡೇ ಮುಗಿಸ್ಕೊಂಡೆ ಊರಿಗೆ ಹೋಗಿತ್ತು. ಛೇ, ಮಿಸ್ ಆಗೋತ್ ನೋಡೀಗ. ನಿಮ್ಮತ್ತಿ ಇದ್ದು ಬಿಟ್ರೆ ಮನ್ಯಾಗ ಈ ಮನೆ ನಾನೇ ಕೆಲಸಕ್ಕೆ ನಿಮ್ಮ ಅತ್ತಿನ ಯಜಮಾನಿ. ಏನು ನಿಮ್ಮ ಅಪ್ಪಗೆ ಅದೆಲ್ಲ ಎಲ್ಲಿ ತಿಳಿತೈತಿ ಹೇಳ? ಇರಾಕ ಒಂದು ಯಾವಾಗ ಹುಡುಕ್ತಿರ್ತಾರ ಹಂಗ. ಪಾರ್ವತಿ ಏನು ಪಾರ್ವತಿ? ಈಗ ನೋಡ ಬಂದ ನನ್ನ ಗಂಡನ ಜೀವ ಉಳಿತು ಅಂತ ಎಷ್ಟು ಖುಷಿಲೇ ಹೇಳೋದ್ಲ. ಒಂದು ವೇಳೆ ಅವತ್ತು ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ನೀವು ಕೊಟ್ಟಿಲ್ಲ ಅನ್ಕೋರಿ ದುಡ್ಡನ್ನ, ನಿಮ್ಮ ಅಕ್ಕ ಅಂತ ಕೊಡಿಸ್ಕೊಡ್ತಿದ್ದಿಲ್ಲ. ಆವಾಗ ಪಾಪ ಅದ್ರ ಗಂಡಿಗೆ ಏನಾರು ಆಗಿತ್ತಂದ್ರೆ ಎಷ್ಟು ಮರಗ್ತಿದ್ಲಕ್ಕೆ ಗೊತ್ತಾ? ಹೌದಿಲ್ಲ? ಇದೇ ರೀತಿ ಇವ್ರ ಬುದ್ಧಿ ಇರೋದು. ಅಕ್ಕ ಪಾರ್ವತಿ ಅಂತೀರಿ ನೀವು. ಅಲ್ಲ ನಿಮ್ಮ ಅಕ್ಕ ಎಷ್ಟು ಅಧಿಕಾರ ಚಲಾಯಿಸ್ತಾರ್ರಿ ನನ್ನ ಮೇಲೆ? ನಾನು ಈ ಮನೆ ಯಜಮಾನಿ ಅನ್ನೋದವ್ರಿಗೆ ತಲೆಯಾಗೇ ಇರಂಗಿಲ್ಲ. ಏನಾತ್ ಬಿಡ ನಿನ್ನ. ಈಗ ನಮ್ಮವ್ ಇದ್ದಿದ್ರೆ ಇರ್ತಿದ್ದಿಲ್ಲನ ಇಲ್ಲಿ. ನಮ್ಮವ್ ಬೇರೆ ನಮ್ಮಕ್ಕ ಬೇರೆನ. ಆಕಿನ ನಮ್ಮವ್ ಇದ್ದಂಗೆ ಹಡ್ತಾಯಿ ಆಗಿಲ್ದೆ ಇರ್ಬೋದು. ಈಗ ಒಂಥರ ಜೀವನ ಕೊಡ್ತಾಯಿ ಏನ ಒಂದ್ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗೋದಪ್ಪ ಅಷ್ಟೇ. ಅದು ಬಂದು ತಿಳ್ಕೊಂಡು ನಮ್ಮಕ್ಕ ನಮ್ಮ ಜೀವನಕ್ಕೆ ಯಾವತ್ತು ಕೆಟ್ಟದ್ ಬಯಸಂಗಿಲ್ಲ ಅಂತ ತಿಳ್ಕೊಂಬಿಡ. ಅದು ಒಂದೇ ಸಮಾಧಾನ. ಯಾವತ್ತು ನಿಮ್ಗ ಕೆಟ್ಟದ್ ಬಯಸಲ್ಲ ಅನ್ನೋದೇ ಸಮಾಧಾನ ಅಷ್ಟೇ. ಛೇ, ಎಂತ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಟ್ಲಿ ನಿನ್ ಮಗಳು. ಏನಪ್ಪ ಅದು? ಏನಂದ್ರೆ ನೀ ಮದುವೆ ಇಷ್ಟ ಇಲ್ಲ ಅಂದಿ, ಮತ್ತೇನ್ ಮಾಡೋದು? ಅಮೇರಿಕಕ್ಕೆ ಹೊಂಟಾನಂತ. ನಾನು ಹಂಗಾರೆ ಇಷ್ಟ ಇಲ್ಲ ಅಂತ ಬಿಡಪ್ಪ ನನ್ನ ಮಗಳಿಗೆ ಅಂತ ಹೇಳೋಣ ಅಂತ ಫೋನ್ ಹಚ್ಚಿದ್ದೆ. ಮತ್ತೆ ಹಂಗ ಮಾತಾಡ್ಕೊಂತ ಹಿಂಗ ಅಮೇರಿಕಕ್ಕೆ ಹೊಂಟಾನ ಅಂದ್ಬಿಟ್ಲೆ. ನಾನು ಮತ್ತೆ ಇಷ್ಟ ಇಲ್ಲ ಅಂತ ಏನು ಹೇಳಿಲ್ಲ. ಈಗ ಲಾಸ್ಟ್ ಫೈನಲ್ ನಿನ್ಗೆ ಇನ್ನೊಂದ್ಸಲ ಕೇಳಕತ್ತೀನಿ, ನಿಂಗೆ ಇಷ್ಟ ಇಲ್ಲ? ಹೌದಾ ಅಪ್ಪ? ಅಂದ್ರೆ ಹೊರದೇಶಕ್ಕೆ ಹೋಗಿ ಸೆಟ್ಲ್ ಅಕ್ಕನಂತ? ಸೆಟ್ಲಕ್ಕನ ಬಿಡ್ತಾನ? ಕೆಲ್ಸಕ್ಕೆ ಸೇರಿದ್ರೆ ಈಗಂತೂ ಅಲ್ಲೇ ಇರೋದೇ ಅಲ್ಲ. ಅಲ್ಲ ನಾ ಹೇಳೋದಾದ್ರೆ ಹೊರದೇಶಕ್ಕೆ ಹೋಗಿ ದುಡಿಯೋ ಬದ್ಲಿ ಇಲ್ಲೇ ಒಂದು ಒಳ್ಳೆ ಮನಿ ಕಟ್ಟಿಸ್ಕೊಡ್ತೀನಿ ನಿಂಗ, ಚಲೋದು. ಆ ಮನಿ ಬಾಡಿಗೆ ಗಿಡಿಗೆ ತಗೊಂಡು ಆರಾಮಾಗಿ ಇರ್ಬೋದಲ್ಲ ಅಂತ. ಅಪ್ಪ ನಂಗೆ ಒಳ್ಳೆ ಇಲ್ಲಿರಕ್ಕೆ, ಅದು ಅಲ್ಲದೆ ನಂಗೆ ಈ ಕೆಲಸ ಎಲ್ಲ ಮಾಡ್ಕೊಂಡಿರಕ್ಕೆ ಆಗಲ್ಲಪ್ಪ. ನಾವು ಒಲ್ಲ ಆಮೇಲೆ ನನಗೆ ಹೊರದೇಶದ ಹುಡುಗನ್ನೇ ಮದುವೆ ಮಾಡ್ಕೋಬೇಕು, ಅಲ್ಲಿ ಹೋಗೋ ಹುಡುಗನ್ನೇ ಅಂತ ಆಸೆ ಐತಪ್ಪ. ಪ್ಲೀಸ್ ಅಪ್ಪ, ಬೇಡ ಅನ್ನಕ್ಕೆ ಹೋಗ್ಬೇಡ. ಅಲ್ಲವಾ ಆತು, ಈಗ ಇವನ್ ಇಷ್ಟ ಇಲ್ಲ ಅಂತ ಹೇಳಿದಲ್ಲ, ಹಂಗಾರೆ ತಡಿ ನೋಡೋಣ ಯಾವ್ದಾರ ಒಂದು ಹೊರದೇಶದಾಗೆ ಹೋಗಿ ಓದ್ಕೊಂಡಿರೋ ಅಂತ ಹುಡುಗನ್ ನೋಡಿದ್ರ. ಅಲ್ರಿ, ಹೆಂಗಿದ್ರು ನಮ್ಮ ಮಗಳು ಇಷ್ಟಪಟ್ಟಂಗೆ ಆತ. ಈ ಹುಡುಗನ್ನ ಯಾಕೆ ನಾವು ಹೂ ಅನ್ಬಾರ್ದು? ಹೆಂಗಿದ್ರು ಇನ್ನೂ ನೀವು ಇಲ್ಲ ಅಂತ ಹೇಳಿಲ್ಲಲ್ಲ, ಏನಂತೀರಿ? ಇದೇ ಹುಡುಗನ ಜೊತೆಗೆ ಮದುವೆ ಮಾಡೋಣ ತಗೋರಿ. ಈಗಿನ್ನೂ ಕರ್ಕೊಂಡೆ ಹೊರದೇಶಕ್ಕೆ ಹೋಗಿಬಿಡ್ಲಿ, ಏನಂತೀರಿ? ಬೇಕಾರಂಚು ರೊಕ್ಕ ಪಕ್ಕ ಕಮ್ಮಿ ಬಿದ್ರೆ ನೀವು ಕೊಡ್ರಿ. ಅಲ್ಲವಾ ನೀ ಹೇಳ್ತಿ, ನಿನ್ ಮಗಳು ಒಪ್ಕೋಬೇಕಲ್ಲ. ನಾನೇನು ಅಷ್ಟೇನು ಹುಚ್ಚಲ್ಲ. ಸರಿ, ನಂಗೆ ಇಷ್ಟ ಐತಿ ಅಪ್ಪ. ನಾನು ಇವ್ರನ್ನೇ ಮದುವೆ ಮಾಡ್ಕೊತೀನಿ. ಯೋಚನೆ ಮಾಡ ಏನ, ಆಮೇಲೆ ಮತ್ ಮದ್ವಿ ಹಿಂದಿನ ದಿನ ಮುಂದಿನ ದಿನ ಒಲ್ಲಂದ್ ಹಿಂದಿ. ನಾನೇನು ಹಂಗೆ ಅನ್ನಂಗಿಲ್ಲ, ನಂಗೆ ಇಷ್ಟ ಆಯ್ತು. ಅವ್ನು ಹೊರದೇಶಕ್ಕೆ ಹೋಗೋಣಂತ ಫಸ್ಟ್ ಎಲ್ಲಿ ಹೇಳಿದ್ರಿ? ಅದಕ್ಕೆ ಒಲ್ಲಂದಿದ್ದೆ, ಈಗಲ್ಲ ಹೇಳಿದ್ದು. ಅದಕ್ಕೆ ಮಾಡ್ಕೊತೀನಿ ಅಂದಿದ್ದೆ. ಅಪ್ಪ ಆಯ್ತು, ನಾ ಮಾಡ್ಕೊತೀನಿ ಇವ್ರನ್ನೇ ಮದ್ವಿನ. ನಂಗೆ ಇಷ್ಟ ಅಂತ ಹೇಳಿಬಿಡ್ರಿ. ಒಟ್ನಾಗ ನಾನು ಬೇರೆ ಕಂಟ್ರಿ ಒಳಗೆ ಇರ್ಬೇಕು ಅಷ್ಟೇ, ನಂಗೆ ಅದೇ ಇಷ್ಟ ಅಪ್ಪ. ನಂಗೆ ಇಷ್ಟ ಹೊರದೇಶಕ್ಕೆ ಹೋಗಕ್ಕೆ. ನಾವು ಅಲ್ಲಿದ್ದರೆ ಎಷ್ಟು ಮಜಾ ಇರ್ತೈತಲ್ಲ, ಒಂಥರ ಅಲ್ಲಿ ಅಲ್ಲಿ ಸೀನ್ರಿ ಅಲ್ಲಿ ಇದೆಲ್ಲ ನನಗೆ ಭಾರಿ ಇಷ್ಟ. ಹ್ಞೂ ಅಪ್ಪ, ಹೋಗೋಣ. ಒಂದು ಮಾತು ಹೇಳ, ನಮ್ಮೂರು ನಮಗೆ ಚಂದ. ಇಲ್ಲಿ ಹಂಗೆ ಪ್ರೀತಿ ವಿಶ್ವಾಸ, ಇಲ್ಲಿ ಒಂಥರ ಇರೋಂಥ ಒಂದು ಮನಸ್ಥಿತಿಗಳು ಇಲ್ಲಿ ಇದು ನಮ್ಮ ಇಂಡಿಯಾನೇ ಬೇರೆ, ಅದೇ ಬೇರೆ. ಇಲ್ಲಿರಂಗೆ ನಿನ್ಗೆ ಅಲ್ಲಿರಕ್ಕೆ ಆಗಲ್ಲ, ಹೇಳೋದು ಕೇಳು.
ಸುಮ್ಮನೆ ಇಲ್ಲಿ ಇರೋಂಥದ್ದನ್ನೇ ಯಾವ್ದಾರ ಮದುವೆ ಮಾಡ್ಕೋ ಚಲೋ ಹುಡುಗನ್ ನೋಡಿ. ಏನಂತೆ ಅಶ್ವಿನಿ? ಅದು ನಿಜ. ಅಲ್ಲೇ ಇಲ್ಲಿ 50,000 ಸಂಬಳ ತಗೊಂಡು ಖರ್ಚು ಮಾಡೋದು ಅಷ್ಟೇ ಆಕತಿ, ಅಲ್ಲ 5 ಲಕ್ಷ ಸಂಬಳ ತಗೊಂಡು ಖರ್ಚು ಮಾಡೋದು ಅಷ್ಟೇ ಆಕತಿ. ಅಲ್ಲಿರೋ ರೇಟು ಬೆಲೆ ಜಾಸ್ತಿ, ಖರ್ಚು ಮನಿ ಬಾಡಿಗೆ ಅವೆಲ್ಲ ಅವಕ್ಕೂ ಅಷ್ಟೇ ದುಡ್ಡು ಆಕತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಒಂಥರ ಏನೋ ಒಂದು ಕಷ್ಟ ಸುಖ ಅಂದ ತಕ್ಷಣ ನಮ್ಮರ ಅಂತ ಇರಂಗಿಲ್ಲ. ಇಲ್ಲಿಂದ ಅಲ್ಲಿಗೆ ಬರೋದು, ಅಲ್ಲಿಂದ ಇಲ್ಲಿಗೆ ಬರೋದು ಅಂದ್ರೆ ಏನು ಸಾಧಾರಣ ವಿಷಯನಾ? ಆಗದೆ ಇರೋ ಮಾತದ. ಇಂಡಿಯಾನೇ ಬೆಸ್ಟ್. ಹೊಟ್ಟಿ ಉರಿ ಹೊಟ್ಟಿ ಉರಿ. ಒಟ್ಟ ನಾನು ಅಲ್ಲಿ ಹೊಂಟೆ ಅಂತೇಳಿ ಹೊಟ್ಟಿ ಉರಿ ಇರಲಿ, ಪರವಾಗಿಲ್ಲ. ಯಾರಿಗೂ ಇಷ್ಟ ಆಗಲಿಲ್ಲ ಅಂದ್ರೆ ನಂಗೆ ಇಷ್ಟ ಆಕತಿ. ಅಪ್ಪ ನಾನು ಅದೇ ಹುಡುಗನೇ ಮದುವೆ ಮಾಡ್ಕೋತೀನಿ, ಫಿಕ್ಸ್ ಮಾಡ್ರಿ. ಕರೀನವ, ನಿಂಗೆ ಇಷ್ಟ ಆದ್ನೋದಿಲ್ಲ ಹುಡುಗ? ಹ್ಞೂ ಅಪ್ಪ. ಸರಿ ಆಯ್ತು. ಹೌದು, ದೊಡ್ಡದಾಗಿ ನಾನು ಕೆಲ್ಸಕ್ಕೆ ಅಂತ ಹೋದಿ. ಮೊನ್ನೆ 5 ತಾರೀಕಿಗೆನಲ್ಲ ನಿನ್ನ ಸ್ಯಾಲ್ರಿ ಹೇಗಿದ್ದ? ₹1 ತಂದು ಕೊಟ್ಟೆ ಅವನ ಕೈಯಾಗ. ಅವ ದುಡ್ಡೇನಾರ ಕೊಟ್ಲಾ? ಇಲ್ಲ, ನಾನು ಒಂದಿಷ್ಟು ಡ್ರೆಸ್ ತಗೊಂಡೆ, ಆಮೇಲೆ ಒಂದೆರಡು ಸಣ್ಣ ಪುಟ್ಟ ಜ್ಯುವೆಲ್ರಿ ತಗೊಂಡೆ, ಆಮೇಲೆ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ಖರ್ಚಾತು. ಆಮೇಲೆ ಅಲ್ಲಿ ಹೋಗಕ್ಕಂತೇಳಿ ಒಂದು 2-3 ಸ್ಲಿಪ್ಪರ್ ತಗೊಂಡೆ. ಒಟ್ಟು ತಿಂಗಳ ದುಡ್ಡು ನಿನ್ನ ಪ್ಯಾಷನ್ ಮಾಡೋದೇ ಆಕತಿ. ಮನಿಗೇನು ₹1 ಕೊಡಲ್ಲ, ಬೇರೆ ಸೇವಿಂಗ್ಸು ಇಲ್ಲ. ನನ್ನ ಖರ್ಚಾರ ನಾನು ನೋಡ್ಕೊಳಕತ್ತೇನೆ. ನಂಗೆ ಚಲೋ ಬೇಕಾಗಿತ್ತು ತಗೊಂಡೆ, ಅಷ್ಟಕ್ಕೆ ನಾ ದುಡ್ದು ಕೊಟ್ಟೆ. ಈ ಮನೆ ನಡಿಬೇಕಂತ ಏನೂ ಇಲ್ಲ. ನೋಡ್ರಿ, ನಿಮ್ಮ ತಂಗಿ ವಿಷಯ ಮಾತಾಡೋ ಹೊತ್ನ್ಯಾಗ ನನ್ನ ಎದಕ್ಕೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನೀವು. ನೋಡ್ರಿ, ಹೊಟ್ಟೆ ಕಿಚ್ಚಂತೆ. ನನಗೆ ಯಾಕೆ ಹೊಟ್ಟೆ ಕಿಚ್ಚು? ಆಕೆ ಯಾವ ಊರಿಗೆ ಹೋದ್ರೆ ನನಗೇನು ಹೊಟ್ಟೆ ಕಿಚ್ಚು? ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಕಾಟ ತಪ್ತತಿ. ಯಾಕವ ಅಶ್ವಿನಿ ಹಂಗಂತಿ? ಮತ್ತಿನ್ನೇನಮ್ಮ? ಅಲ್ಲ, ಮತ್ತಾಕಿ ಮಾತಾಡೋ ಮಾತು ನೋಡ್ರಿ, ಅದಕ್ಕೆ ಅಂದಿದ್ದು ನಾನು ಹಂಗೆ. ಬೇಜಾರಾಗಬೇಡ್ರಿ. ಹೋಗ್ಲಿ ಬಿಡವ, ಬೇಜಾರೇನಿಲ್ಲ. ದವಾಖಾನೆಗೆ ಹೋಗೋದಿತ್ತಲ್ಲ ನಿಮ್ದು ಮಂತ್ಲಿ ಟೆಸ್ಟಿಗೆ. ಇವತ್ತ ನಾಳೆ ಹೋಗೋದು? ಹೋಗ್ಬೇಕು, ನಾಳೆ ಇತ್ತು, ಹೋಗಿ ಬರ್ಬೇಕು. ಆಯ್ತು, ಹೋಗ್ಬರ್ರಿ. ನಾನು ಕೈಕಾಲು ಮುಖ ತಗೊಂಡು ರೂಮ್ನಾಗ ಇರ್ತೀನಿ, ಸ್ವಲ್ಪ ಚಾ ತುಂಬ. ಅಶ್ವಿನಿ, ನಾನು ನಿಮ್ಮ ಮಾವ ಅದು ಇದ್ರಂತೇಳಿ ಏನು ಹೇಳಲಿಲ್ಲ. ಇನ್ಮ್ಯಾಗ ಈ ಥರ ಪಿಟ್ಟು ಪ್ಯಾಂಟ್ ಗಿಂಟ್ ಹಾಕೋದು ಅದು ಮಾಡಬೇಡವ. ಹೊಟ್ಟಿಲಿದೆಯಲ್ಲ, ಆದಷ್ಟು ಲೂಸ್ ಅರ್ಬಿ ಹಾಕೋ, ಹೊಟ್ಟಿಗೆ ಬಿಗಿ ಅಂತ ಹಾಕೋಬೇಡ. ಆಮೇಲೆ ಇದು ಹಾಕೋತೀಯೇನು, ಇದೇನೋ ಅಂತಾರಲ್ಲ ಒಳ ಉಡುಪು, ಅದನ್ನು ಹಾಕ್ಕೊಂತೀಯೇನು? ಅತ್ತೇರ ಅದನ್ನ ಇದು ಹಾಕೋಬೇಡ ಅಂತೇನೆ ನಾನು. ಈ ನೈಟಿ ಗೀಟಿ ಇಂಥವು ಲೂಸ್ ಹಾಕೋ. ಅಂದರೆ ಆದಷ್ಟು ಎಷ್ಟು ಮನುಷ್ಯ ರಿಲ್ಯಾಕ್ಸ್ ಆಗಿರ್ತಾನೆ ಅಷ್ಟು ಒಳ್ಳೇದು ನೋಡು. ಚೂಡಿದಾರ್ ಹಾಕೋ ಹೆಚ್ಚಾಗಿ. ಏನು ಆ ಚೂಡಿದಾರ್ ಹಾಕ್ಕೊಂಡಷ್ಟು ಒಳ್ಳೇದು ನೋಡು. ಹೊಟ್ಟಿಗೆ ಅದು ಕಸಿ ಬಿಗಿ ಹಂಗೆ ಕಟ್ಕೋಬೇಡ. ಏನು ತ್ರಾಸ ಆಕೈತಿ ಒಳಗೆ. ಆಯ್ತಮ್ಮ.